ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮನೆಯಲ್ಲೇ ಸಾಂಬಾರು ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಸಾಂಬಾರು ಪೌಡ್ರು ಮಾಡ್ಕೊಂಡು ತಿನ್ನಿ, ಆ ಟೇಸ್ಟೇ ಬೇರೆ ಬೇರೆ ಲೆವೆಲಲ್ಲಿರುತ್ತೆ. ಎಸ್, ಅದಕ್ಕೇನೇನು ಬೇಕು ಸಾಮಗ್ರಿಗಳು ಈಗ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಈ ಸಾಂಬಾರು ಪುಡಿ ನಾವು ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಮಗೆ ಬೇಕಾದಾಗ ಸಣ್ಣ ಡಬ್ಬಿಲಿ ಹಾಕ್ಕೊಂಡು ಹೊರಗೆ ಇಟ್ಕೋಬೋದು. ಏನೂ ಹಾಳಾಗಲ್ಲ. ನಾವು ನೀಟಾಗಿ ಉರಿಬೇಕು ಅಷ್ಟೇ, ಚೆನ್ನಾಗಿ ಮಾಡ್ಕೋಬೇಕು. 2 ವರ್ಷ 2.5 ವರ್ಷ ತನಕ ಇಟ್ಕೊಂಡ್ರು ಈ ಒಂದು ಸ್ವಲ್ಪನೂ ಹಾಳಾಗಲ್ಲ, ಹುಳ ಬರಲ್ಲ, ಏನಿಲ್ಲ. ನೀವು ಫ್ರಿಜ್ಜಿಂದ ಹೊರಗೆ ತೆಗೆದು ಒಂದು ಸಣ್ಣ ಬಾಕ್ಸಲ್ಲಿ ಇಡ್ತಿರಲ್ಲ, ಅದನ್ನು ಅಷ್ಟೇ. ನೀವು ತಿಂಗಳಂಗಟ್ಟಲೆ ಇಟ್ಟರು ಆ ಬಾಕ್ಸು, ಅದು ಏನು ಕೆಟ್ಟೋಗಿರಲ್ಲ, ಏನಿಲ್ಲ. ಅಷ್ಟು ಸೂಪರಾಗಿರುತ್ತೆ ಸಾಂಬಾರು ಪೌಡ್ರು. ಎಸ್, ಅದು ಹೇಗೆ ಮಾಡೋದು ಈಗ ತೋರಿಸ್ತೀನಿ. ಸಾಮಗ್ರಿಗಳನ್ನು ನೋಡ್ಕೊಂಡು ಬನ್ನಿ. ಎಸ್, ಇದು ಹಳೆ ಸಾಂಬಾರು ಪೌಡ್ರು. ಇನ್ನಿಷ್ಟೇ ಇಷ್ಟಿದೆ, ಸ್ವಲ್ಪ ಇದೆ ನೋಡಿ. ಇದನ್ನು ಮಾಡಿ ನಾವು 2.5 3 ವರ್ಷ ಆಗ್ತಾ ಬಂತು. ಸ್ವಲ್ಪನೂ ಏನೂ ಆಗಿಲ್ಲ. ಫ್ರಿಜ್ಜಿಂದ ಹೊರಗೆ ತೆಗೆದಿದ್ದೀನಿ ನಾನು, ತೆಗೆದು ಇಟ್ಕೊಂಡಿದ್ದು ಬಾಕ್ಸ್ ಇದು. ಏನೇನು ಒಂದು ಸ್ವಲ್ಪನೂ ಇದಾಗಿಲ್ಲ, ಹಾಳಾಗಿಲ್ಲ. ಹೀಗೆ ಇರುತ್ತೆ ಸಾಂಬಾರು ಪೌಡ್ರು ನಾವು ಮಾಡೋದು. ಎಸ್, ಇದೇ ಥರ ಸಾಂಬಾರು ಪೌಡ್ರು ಮಾಡೋದು ನೀವು ತೋರಿಸ್ತಾ ಇರೋದು. ಬನ್ನಿ ಪ್ರೊಸೀಜರ್ ನೋಡ್ಕೊಂಡು ಬರೋಣಂತೆ. ಹಾಗೆ ಧನಿಯಾ ಅಂದರೆ ಕೊತ್ತಂಬರಿ ಕಾಳು, ಇದನ್ನು 2 kg ತೊಗೊಂಡಿದ್ದೀವಿ ನಾವು. 2 kg ಧನಿಯಾಗೆ ನಾವು ಅರ್ಧ kg ಮೆಂತೆಕಾಳು ತೊಗೊಂಡಿದ್ವಿ. ಅರ್ಧ kgಯಲ್ಲಿ 1 ಹಿಡಿ ತೆಗೆದಿದ್ದೀವಿ, ಬೇಡ ಸಾಕು ಅಂತೇಳಿ. ಅರ್ಧ kgಗಿಂತ 1 ಹಿಡಿ ಕಡಿಮೆ ಅಷ್ಟೇ ಮೆಂತೆ. ಇದು ಅರಿಶಿಣದ ಕೊಂಬು, ಇದು ಅರ್ಧ kg ತೊಗೊಂಡಿದ್ದೀವಿ. ಇದನ್ನು ಹುರಿದ ಮೇಲೆ ಕುಟ್ಟಬೇಕು. ಇದು ಕಲ್ಲುವ 50 ಗ್ರಾಮ್ ತೊಗೊಂಡಿದ್ದೀವಿ. ನೆಕ್ಸ್ಟು ಕರಿಬೇವು ನೋಡಿ. ಈ ಕರಿಬೇವನ್ನು ನಾವು ತೊಳೆದು ಬಿಟ್ಟು ನೀಟಾಗಿ ಒಣಗಿಸ್ಕೊಂಡಿದ್ದೀವಿ. ಇಷ್ಟು ಬೇಕು, ಚೆನ್ನಾಗಾಗುತ್ತೆ ಕರಿಬೇವು. ನಾವು ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಏನಿಲ್ಲ. ಸೊ 2 kg ಧನಿಯಾಗಿ ನಾವು ಇಷ್ಟು ಕರಿಬೇವು ತೊಗೊಂಡಿದ್ದೀವಿ. ನೆಕ್ಸ್ಟ್ ಐಟಮ್ ಬಂದು ಇದು ಕುಸುಬೆ. ಇದರಲ್ಲಿ ನಾನು ಐಟಮ್ಸ್ ಎಲ್ಲ ಮಾಡಿ ತೋರಿಸಿದ್ದೀನಿ ನಿಮಗೆ. ಕುಸುಬೆದು ರವಾ ಸ್ವೀಟು ತೋರಿಸಿದ್ದೀನಿ. ಆ್ಯಂಡ್ ಕುಸುಬೆ ಹಾಕ್ಬಿಟ್ಟು ನಾವು ಸಿಪದಾತ ಅಂತೇಳಿ ಸಾಂಬಾರು ಮಾಡ್ತೀವಿ, ಅದನ್ನು ತೋರಿಸಿದ್ದೀನಿ. ಅದೇ ಕುಸುಬೆದು, ಇದನ್ನು ಕೂಡ ಸಾಂಬಾರು ಪೌಡ್ರಿಗೆ ಹಾಕಬೇಕು. ಇದು 1/4 kg ತೊಗೊಂಡಿದ್ದೀವಿ. 2 kg ಧನಿಯಾಗೆ 1/4 kg ಕುಸುಬೆ. ನೆಕ್ಸ್ಟ್ 1/4 kg ಗೋಧಿ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ 1/4 kg ಸಾಸಿವೆ. ಇದು ಓಕೆ. ಈ 3 ಐಟಮನ್ನು 1/4 kg ತೊಗೊಂಡಿದ್ದೀವಿ 2 kg ಧನಿಯಾಗೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಜೀರಿಗೆ ಅರ್ಧ kg ಬೇಕು. ನೆಕ್ಸ್ಟು ಚಕ್ಕೆ ಒಂದು 200 ಗ್ರಾಮ್ ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಪೈಸಸ್ಸಲ್ಲಿ ನೋಡಿ, ಇದೆಲ್ಲ 50 ಗ್ರಾಮ್ ತೊಗೊಂಡಿರೋದು. ಇದು ಒಣಶುಂಠಿ, ಇದನ್ನು 50 ಗ್ರಾಮು. ಇದನ್ನು ಮರಾಠಿ ಮೊಗ್ಗು, ಇದನ್ನು 2 ಥರ ಮರಾಠಿ ಮೊಗ್ಗಿರುತ್ತೆ ನೋಡಿ, 2 ಥರದ್ದು ತೊಗೊಂಡಿರ್ತೀವಿ. ಆ್ಯಂಡ್ ಇದು ಚಕ್ರ ಮೊಗ್ಗು, ಓಕೆ. ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಒಣಶುಂಠಿ. ಇದು ಜಾಯ್ಕಾಯಿ, ಓಕೆ. ಜಾಯ್ಕಾಯಿ ನಾವು ಒಂದು 3 ತೊಗೊಂಡಿದ್ದೀವಿ. ಇನ್ನು ಉಳಿದಿದ್ದೆಲ್ಲ 50 ಗ್ರಾಮ್ ತೊಗೊಂಡಿದ್ದೀವಿ. ನೆಕ್ಸ್ಟು ಕಾಳು ಮೆಣಸು, ಕರಿ ಮೆಣಸು, ಇದೊಂದು 1/4 kg ತೊಗೊಂಡಿದ್ದೀವಿ. ನೆಕ್ಸ್ಟು ಲವಂಗ, ಇದು 150 ಗ್ರಾಮ್ ತೊಗೊಂಡಿದ್ದೀವಿ. ಈ ಸ್ಪೈಸಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ವಾಯ್ನಾಡ್ಗೆ ಹೋಗಿದ್ವಿ ಅಂತ ಒಂದು ವ್ಲಾಗ್ ಹಾಕಿದ್ನಲ್ವ, ಅಲ್ಲಿ ತೊಗೊಂಡು ಬಂದಿದ್ವಿ. ಕೇರಳ ಸ್ಪೈಸಸ್ ಇದು ತುಂಬ ಫ್ಲೇವರ್ಫುಲ್ ಆಗಿದ್ದಾವೆ. ಈ ಸ್ಪೈಸಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸಾಂಬಾರು ಪೌಡ್ರ್ ಮಾಡೋಕ್ಕೆ ಅಂತಲೇ ಅಲ್ಲಿಂದ ಸ್ಪೈಸಸ್ ತೊಗೊಂಡು ಬಂದಿದ್ದೆ ನಾನು. ಆ ವ್ಲಾಗನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ವಿಸಿಟ್ ಮಾಡಿ, ನಾವೆಷ್ಟು ಫನ್ ಮಾಡಿದ್ದೀವಿ ಅಂಥೇಳಿ ಆ ವ್ಲಾಗನ್ನು ನೋಡಿ. ನೆಕ್ಸ್ಟು ಇದು ಗಸಗಸೆ, ಇದು ಒಂದು 100 ಗ್ರಾಮ್ ತೊಗೊಂಡಿದ್ದೀವಿ. ನೆಕ್ಸ್ಟು ಅಕ್ಕಿ, ಇದೊಂದು 1/4 kg ಬೇಕಾಗುತ್ತೆ. ರೇಷನ್ ಅಕ್ಕಿ ಸಿಕ್ಕರೆ ನೀವು ರೇಷನ್ ಅಕ್ಕಿನೇ ಯೂಸ್ ಮಾಡ್ಕೊಳ್ಳಿ. ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡಿರೋದು. ಅದನ್ನು ತೊಳೆದ್ಬಿಟ್ಟು ಒಣಗಿಸಿ ಇದಕ್ಕೆ ಯೂಸ್ ಮಾಡಿರೋದು. ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡೋದಕ್ಕಂತ ತೊಳೆದು ಹಾಕಿದ್ವಲ್ವಾ, ಅದರಲ್ಲೇ 1/4 kg ಅಷ್ಟು ಅಕ್ಕಿ ತೊಗೊಂಡಿದ್ದೀವಿ ಸಾಂಬಾರು ಕುರಿಯೋಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಉದ್ದಿನಬೇಳೆ, ಇದೊಂದು ಅರ್ಧ kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ನವಣಕ್ಕಿ ನೋಡಿ, ಹೆಲ್ತಿಗೆ ಎಷ್ಟು ಒಳ್ಳೆಯದು. ಮುಂಚೆಲ್ಲ ಎಷ್ಟು ಯೂಸ್ ಮಾಡ್ತಿದ್ವಿ, ಈಗಂತೂ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದ್ದಾವಪ್ಪ ಇವು. ಈ ನವಣೆ ಅಕ್ಕಿ ನಾನು ಅರ್ಧ kg ತೊಗೊಂಡಿದ್ದೀವಿ. ಅರ್ಧ kgಲಿ 1-2 ಹಿಡಿ ತೆಗೆದಿದ್ದೀವಿ ನಾವು ಅಷ್ಟೇ. ಅರ್ಧ kgಗಿಂತ ಕಡಿಮೆ ಅಂದರೆ 2 ಹಿಡಿ ಕಡಿಮೆ ಅಷ್ಟೇ, ಓಕೆ. ಅರ್ಧ kg. ಈಗ ಯಾಲಕ್ಕಿ 150 ಗ್ರಾಮು. ಇದು ಜೋಳ 100 ಗ್ರಾಮ್ ತೊಗೊಂಡಿದ್ದೀವಿ ಅಷ್ಟೇ. ನಾವು ಗಟ್ಟಿ ಸಾಂಬಾರು ಎಲ್ಲದನ್ನು ಹಾಕಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಾಕಿ ಮಾಡ್ತಾ ಇರೋದ್ರಿಂದ ಜೋಳ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಹಂಗಾಗಿ 100 ಗ್ರಾಮ್ ತೊಗೊಂಡಿದ್ದೀವಿ. ಇದು ಏಲಕ್ಕಿ 150 ಗ್ರಾಮು. 2 kg ಧನಿಯಾಗೆ ಇದೆಲ್ಲ ನಾನು ಅಳತೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಐಟಮ್ಸ್ ಬಂದು ನೋಡಿ, ಹೆಸರು ಕಾಳು, ಇದು 1/4 kg ತೊಗೊಂಡಿದ್ದೀವಿ. ಇದು ಹುರುಳಿಕಾಳು, ಇದು 1/4 kg. ನೆಕ್ಸ್ಟು ಇದು ಹೆಸರು ಬೇಳೆ, ಇದು 1/4 kg ನೋಡಿ. ಹೆಸರು ಬೇಳೆ, ಹೆಸರು ಕಾಳು, ಹುರುಳಿಕಾಳು ಇವು 3 1/4 kg ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಕಡಲೆಬೇಳೆ, ಇದು 1/4 kg. ಕಡಲೆಕಾಳು ಅದನ್ನು 1/4 kg. ಕಡಲೆಬೇಳೆ 1/4 kg, ಕಡಲೆಕಾಳು 1/4 kg. ಇದೇನಪ್ಪ ಕಡಲೆಬೇಳೆ ಇನ್ನೇನು ಕಡಲೆಕಾಳು ಇನ್ನೇನು ಅಂತೀರೇನಾ? ನೋಡ್ರಪ್ಪ, ಇದಕ್ಕೆ ಸಿಪ್ಪೆ ಇಲ್ಲ, ಇದಕ್ಕೆ ಸಿಪ್ಪೆ ಇದೆ. ಹಾಗಾಗಿ ಎರಡನ್ನೂ ತೊಗೊತಾ ಇದ್ದೀವಿ ಅಷ್ಟೇ. 1/4 kg ಟೇಸ್ಟು ಚೇಂಜೇ ಆಗುತ್ತೆ. ಎರಡನ್ನೂ ಬೇರೆ ಬೇರೆ ಟೇಸ್ಟ್ ಬರುತ್ತೆ. ಸಿಪ್ಪೆ ಇರೋದೇ ಬೇರೆ, ಸಿಪ್ಪೆ ಇಲ್ದಿರೋದು ಬೇರೆ, ಓಕೆ. ಅದಕ್ಕೆ ಎರಡು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಹಲಸಂದಿ ಕಾಳು, ಇದೊಂದು 150 ಗ್ರಾಮ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ತೊಗರಿಬೇಳೆ, ಇದು ಅರ್ಧ kg ತೊಗೊಂಡಿದ್ದೀವಿ. 2 kg ಧನಿಯಾಗೆ ಅರ್ಧ kg ತೊಗರಿಬೇಳೆ, 150 ಗ್ರಾಮ್ ಹಲಸಂದಿ ಕಾಳು. ನೆಕ್ಸ್ಟ್ ಐಟಮ್ ಬಂದು ಇದು ಸಾಯಿ ಜೀರಿಗೆ ಅಂತ ಹೇಳಿ. ಇದು ನಾರ್ಮಲ್ ಜೀರಿಗೆ ಅಲ್ಲ ನೋಡಿ, ಜೀರಿಗೆಯಲ್ಲಿ ಇನ್ನೊಂದು ಟೈಪ್ ಜೀರಿಗೆ ಬರುತ್ತಲ್ಲ, ಅದು ಕೊಡಿ ಅಂದರೂ ಕೊಡ್ತಾರೆ. ಸಾಯಿ ಜೀರಿಗೆ ಅಂದ್ರೂ ಕೊಡ್ತಾರೆ ನೋಡಿ, ಕಾಳು ಜೀರಿಗೆ ಅಂತಲೂ ಅಂತಾರೆ. ಇದು ಬೇರೆ ಥರ ಜೀರಿಗೆ, ಓಕೆ. ಇದನ್ನು ಒಂದು 50 ಗ್ರಾಮ್ ತೊಗೊಂಡಿದ್ದೀವಿ ನಾವು. ನೆಕ್ಸ್ಟು ಹಿಂಗು, ಓಕೆ. ಹಿಂಗೆ ತೊಗೊಂಡಿದ್ದೀವಿ. ಇದೆರಡು ಹಿಂಗಿನ ಡಬ್ಬಿ. ನೀವು ದೊಡ್ಡದು 1 ಡಬ್ಬಿ ತೊಗೊಂಡ್ರೆ ಅದರಲ್ಲಿ ಅದು ಸಾಕಾಗುತ್ತೆ, 1 ಡಬ್ಬಿ ಹಾಕಿದರೆ, ಓಕೆ. ನೆಕ್ಸ್ಟು ಉರ್ಗಡ್ಲೆ, ಇದು ಒಂದು 50 ಗ್ರಾಮ್ ಅಷ್ಟಿದೆ. ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಇಷ್ಟು ಐಟಮ್ಸು. ಫೈನಲ್ ಐಟಮ್ಸ್ ಬಂದುಬಿಟ್ಟು ಒಣಮೆಣಸಿನಕಾಯಿ. ಇದು ಗುಂಟೂರು ಮೆಣಸಿನ್ಕಾಯಿ ಒಂದು 150 ಗ್ರಾಮು, ಬ್ಯಾಡಗಿ ಮೆಣಸಿನ್ಕಾಯಿ 150 ಗ್ರಾಮು,
ಕಲ್ಲುಪ್ಪು ಒಂದೆರಡು ಇಡಿ ಅಷ್ಟು ತೊಗೊಂಡಿದ್ದೀವಿ. ಈ ಉಪ್ಪು ಏನಕ್ಕೆ ಹಾಕಬೇಕಂದ್ರೆ ಇದೇ ಮೇನ್ ಇಂಗ್ರೀಡಿಯೆಂಟು, ಹುಳ ಆಗಲ್ಲ. ನೀವು 3 ವರ್ಷ ಇಟ್ಟರೂ ಹುಳನೇ ಆಗಲ್ಲ ಸಾಂಬಾರು ಪೌಡ್ರು, ಅದಕ್ಕೆ ಉಪ್ಪು ಹಾಕಬೇಕು. ಒಂದೆರಡು ಇಡಿ ಅಷ್ಟು ಉಪ್ಪು ಹಾಕಿದ್ದೀವಿ. 2 ಥರ ಮೆಣಸಿನ್ಕಾಯಿನೂ 150 ಗ್ರಾಮ್ ತೊಗೊಂಡಿದ್ದೀವಿ. ಓಕೆ, ಎಸ್, ಏನೇನು ಐಟಮ್ಸ್ ಬೇಕು ಅಂತ ಇಂಡಿವಿಜುವಲಾಗಿ ತೋರಿಸಿದ್ದೀನಿ. ಇವಾಗ ಒಮ್ಮೆ ಫೈನಲ್ ಲುಕ್ ಎಲ್ಲ ಐಟಮ್ಸ್ದು ಒಂದು ಸಾರಿ ನೋಡ್ಕೊಂಡು ಬಂದುಬಿಡೋಣಂತೆ ಏನೇನು ಅಂತ. ಬನ್ನಿ. ಧನಿಯಾ, ಅರಿಶಿನ ಕೊಂಬು, ಮೆಂತೆಕಾಳು, ಕಲ್ಲು ಆ್ಯಂಡ್ ಅದರ್ ಸ್ಪೈಸಸ್ ನೋಡಿದ್ರಲ್ವ ಆಗಲೇ, ಅದು ಉದ್ದಿನಬೇಳೆ, ನವಣೆ ಅಕ್ಕಿ, ಜೀರಿಗೆ, ಚಕ್ಕೆ, ಸಾಸಿವೆ, ಕುಸುಬೆ, ಗೋಧಿ, ಕರಿಬೇವು, ಅಕ್ಕಿ, ಹೆಸರುಬೇಳೆ, ಇದು ಹುರುಳಿಕಾಳು, ಹೆಸರುಕಾಳು, ಕಡಲೆಬೇಳೆ, ತೊಗರಿಬೇಳೆ, ಕಡಲೆಕಾಳು, ಹಲಸಂದಿ ಕಾಳು, ಲವಂಗ, ಮೆಣಸು, ಗಸಗಸೆ, ಜೋಳ, ಏಲಕ್ಕಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಲ್ಲುಪ್ಪು, ತೊಗರಿಬೇಳೆ, ಸಾಯಿ ಜೀರಿಗೆ, ಹಿಂಗು, ಉರ್ಗಡ್ಲೆ, ಇಷ್ಟೇ ಐಟಮ್ಸು. ಇಷ್ಟು ಐಟಮ್ಸ್ ಬೇಕು ಕಣ್ರಿ ನಾವು ಮಾಡೋ ಸಾಂಬಾರು ಪೌಡ್ರಿಗೆ. ನೋಡಿರಿ, ಕಾಣಿಸ್ತಾ ಇದೆಯಾ? ನೋಡಿದ್ರಲ್ಲ, ಇಷ್ಟು ಐಟಮ್ಸ್ ಹಾಕಿ ಸಾಂಬಾರು ಪೌಡ್ರ್ ಮಾಡಿದರೆ ಹೆಂಗಿರ್ಬೋದು ಸಾಂಬಾರು ಪೌಡ್ರು. ಜಸ್ಟ್ ಇಮ್ಯಾಜಿನ್ ಹಿಂಗೆ ಮಾಡಿರಿ, ಸಖತ್ತಾಗಿರುತ್ತೆ. ರೆಡಿ ಪೌಡ್ರು ಈ ಥರ ಎಲ್ಲ ಮನೇಲಿ ಸಾಂಬಾರು ಪೌಡ್ರ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದವ್ರಿಗೆ ರೆಡಿ ಸಾಂಬಾರು ಪೌಡ್ರು ಇಷ್ಟನೇ ಆಗೋದಿಲ್ಲ. ಇದರಲ್ಲಿ ಇನ್ನೊಂದು ಥರ ಸಾಂಬಾರು ಪೌಡ್ರು ಕೂಡ ತೋರಿಸ್ತೀನಿ. ಸಿಂಪಲ್ಲಾಗಿ ನಾವು ತಿಳಿ ಸಾಂಬಾರು ಮಾಡೋದಕ್ಕೆ, ಇಡ್ಲಿಗೆ ಮಾಡೋ ಸಾಂಬಾರಿಗೆ, ಅದಕ್ಕೆ ಹೇಗೆ ಸಾಂಬಾರು ಪೌಡ್ರ್ ಮಾಡೋದು ಅಂತ ಸಿಂಪಲ್ಲಾಗಿ ಒಂದು ತೋರಿಸುವೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಈ ಗ್ರ್ಯಾಂಡ್ ಸಾಂಬಾರು ಪೌಡ್ರು ನೋಡಿಕೊಂಡು ಮಾಡ್ಕೊಳ್ಳಿ. ಎಸ್, ನೋಡಿ ಫೈನಲ್ ಐಟಮ್ಸ್ ಇವು. ಎಸ್, ಇಷ್ಟು ಐಟಮ್ಸನ್ನು ಜೋಡಿಸಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದು ಅವನ್ನೆಲ್ಲ ಹುರ್ಕೋಬೇಕು. ಅದು ಉರಿಯೋದು ಹೇಗೆ ತೋರಿಸ್ತೀನಿ. ಹುರ್ಕೊಂಡು ಆನಂತರ ನಾವು ಮಿಷಿನಿಗೆ ಹಾಕ್ಸೋದಕ್ಕೆ ರೆಡಿ ಮಾಡಿಡಬೇಕು. ಎಸ್, ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ತೋರಿಸುವೆ. ಎಸ್, ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಗ್ಯಾಸನ್ನು ಹಚ್ಚಬೇಕು. ಆನಂತರ ಬಾಣಲೆಗೆ ನಾವು ಫಸ್ಟ್ ಧನಿಯಾ ಹಾಕ್ಕೊತಾ ಇದ್ದೀವಿ. ಹೀಗೆ ಸ್ವಲ್ಪನೇ ಧನಿಯಾ ಹಾಕೊಂಡು ಚೆನ್ನಾಗಿ ಹುರಿದು ತೆಗಿಬೇಕು. ಹುರಿತಾ ಇದ್ದೀವಿ. ನಮ್ಮನೇಲಿ ತುಂಬ ದೊಡ್ಡ ಬಾಣಲಿ ನಾನು ತೊಗೊಂಡಿಲ್ಲ, ಹಾಗಾಗಿ ಸಣ್ಣ ಬಾಣಲಿಯಲ್ಲೇ ಹುರಿತಾ ಇದ್ದೀವಿ. ನಿಮ್ಮ ಮನೇಲಿ ದೊಡ್ಡ ಬಾಣಲಿ ಇದ್ದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ, ಜಾಸ್ತಿ ಹಾಕೊಂಡು ಉರಿಬಹುದು. ಓಕೆ ಸರ್, ನೋಡಿ ಇಷ್ಟರ ಮಟ್ಟಿಗೆ ಹುರಿದ್ರೆ ಸಾಕು. ತುಂಬ ಸೀಲೂಬಾರ್ದು, ತುಂಬ ಹಂಗೆ ಬೆಳಗಾದ ಥರ ಕಾಣಿಸ್ಲೂಬಾರ್ದು. ಆ ಥರ ಸ್ವಲ್ಪ ರೋಸ್ಟ್ ಆಗೋ ಥರ, ಕೆಂಪಾಗೋ ಥರ ಹುರಿದ್ರೆ ಸಾಕಾಗುತ್ತೆ. ಓವರಾಗಿ ಹುರಿದು ಸೀಸ್ಬೇಡ್ದು. ಓಕೆ, ಇದು ಪರ್ಫೆಕ್ಟಾಗಿದೆ. ಈ ಅದಕ್ಕೆ ಹುರಿದು ಬಿಟ್ಟು ತೆಗೆದ್ರೆ ಆಯಿತು. ನೋಡಿ ಫೈನಲ್ ಆಗಿದೆಯಲ್ಲ. ಈಗ ಎಲ್ಲದನ್ನು ಇಟ್ಕೊಂಡಿದ್ದೀವಿ. ಧನಿಯಾನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀವಿ. ಈ ಥರ ನೋಡಿ. ಎಸ್, ಹಾಕಿದ್ವಿ. ನೋಡಿ 2 kg ಧನಿಯಾ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಪಾತ್ರೆ ಅಷ್ಟಾಗಿದೆ. ಎಸ್, ಇವಾಗ ನಾವು ತೊಗರಿಬೇಳೆಯನ್ನು ಹುರ್ಕೊತಾ ಇದ್ದೀವಿ. ಧನಿಯಾ ಹುರಿದಿದ್ದಾಯಿತು. ತೊಗರಿಬೇಳೆ ಇವಾಗ ನೋಡಿ, ತೊಗರಿಬೇಳೆ ಹುರಿತಾ ಇದ್ದೀವಿ. ಅರ್ಧ kg ತೊಗರಿಬೇಳೆ ತೊಗೊಂಡಿದ್ವಲ್ವ, ನಮ್ಮದು ಸಣ್ಣ ಬಾಣಲೆ ಆಗಿರೋದ್ರಿಂದ ಅದರಲ್ಲಿ ಅರ್ಧ ಹಾಕೊಂಡು ಫಸ್ಟ್ ರೌಂಡ್ ಹುರಿತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಉಳಿದಿರೋದನ್ನು ನೋಡಿ ಇಷ್ಟಿದೆ, ಇದನ್ನು ಸೆಕೆಂಡ್ ಟ್ರಿಪ್ಪಿಗೆ ಹಾಕೊಂಡು ಹುರಿತೀವಿ. ಹಾಗೆ ಸ್ವಲ್ಪನೇ ಹಾಕೊಂಡು ಹುರಿಯೋದ್ರಿಂದ ಏನಂದರೆ ಎಲ್ಲ ಬೇಳೆ ಎಲ್ಲ ಕಾಳು ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಹುರಿಯುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿ. ಇಲ್ಲ ಈಗ ಜಾಸ್ತಿ ಹಾಕ್ಕೊಂಡು ಹುರಿದ್ರೆ ಏನಾಗುತ್ತೆ ಗೊತ್ತಾ, ಒಂದೊಂದು ಕಾಳು ಫ್ರೈ ಆಗಿರುತ್ತೆ, ಒಂದೊಂದು ಫ್ರೈ ಆಗಿರೋದಿಲ್ಲ. ಅದು ಫ್ರೈ ಆಗಲಿ ಅಂತ ಹೇಳಿಬಿಟ್ರೆ ಬೇರೆ ಕಾಳೆಲ್ಲ ಕಪ್ಪಾಗೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ಇವನ್ನೆಲ್ಲ ಉರಿವಾಗ ತೊಗರಿಬೇಳೆ ಇಷ್ಟು ಈ ಹದವಾಗಿ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಆಫ್ ಮಾಡ್ತಾ ಇದ್ವಿ. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ ಉರಿಬೇಕು. ಕಡಲೆಬೇಳೆನೂ ಅಷ್ಟೇ ಈ ಹದಕ್ಕಿದ್ರೆ ಸಾಕು, ಇಷ್ಟು ಕೆಂಪಾಕಿದ್ರೆ ಸಾಕು. ಉದ್ದಿನಬೇಳೆ ಹಾಕ್ಕೊಂಡು ಉರಿತಾ ಇದ್ದೀವಿ. ಉದ್ದಿನಬೇಳೆ ಜಾಸ್ತಿ ಇರೋದ್ರಿಂದ 2 ರೌಂಡಿಗೆ ಉರಿತಾ ಇದ್ದೀವಿ. ನಾವು ಮಾಡ್ತಾ ಇದ್ದೀವಿ. ಬರೀ ಎಲ್ಲ ಅಮ್ಮನ ಕೈಯಲ್ಲೇ ಮಾಡಿಸ್ತಾಳೆ ಅಂತ ಅನ್ಕೋಬೇಡ್ರಪ್ಪ, ನಾವು ಮಾಡಿರ್ತೀವಿ ಇಲ್ಲಿ ಎಲ್ಲ ಹೆಲ್ಪು. ಇಷ್ಟು ನಾವೊಂದು ಸಾಂಬಾರು ಪುಡಿ ಮಾಡೋದು ತೋರಿಸ್ತೀವಿ ಅಂತ ಹೇಳಿದ್ದೀವಲ್ಲ, ತಿಳಿ ಸಾಂಬಾರು ಆ್ಯಂಡ್ ಇಡ್ಲಿಗೆ ಸಾಂಬಾರು ಮಾಡೋದಕ್ಕೆ ಅದಕ್ಕೆಲ್ಲ ಅಂತೇಳಿ, ಅದು ನಮ್ಮದೇ ಓನ್ ರೆಸಿಪಿ. ನಾವು ತೋರಿಸ್ತೀವಿ ಅದನ್ನು. ಇದು ಅಮ್ಮನ ರೆಸಿಪಿ ಆಗಿರೋದ್ರಿಂದ ಅಮ್ಮನ ಹತ್ರ ಕರ್ಕೊಂಬಂದು ಅಮ್ಮನ ಹತ್ರ ಮಾಡಿಸಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಾವು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀವಿ, ತೋರಿಸ್ಕೊಡೋದು ಎಲ್ಲ ಮಾಡಿರ್ತೀವಿ. ನೋಡಿ ಹಿಂಗೆ ಕೈ ಆಡ್ತಾ ಉರಿಬೇಕು, ಇಲ್ಲಾಂದರೆ ತಲೆ ಎಲ್ಲ ಹಿಡಿದ್ಬಿಡುತ್ತೆ. ಉದ್ದಿನಬೇಳೆ ನೋಡಿ ಈ ಥರ ಕೆಂಪಾಗಿದ್ದಾವೆ. ಇಷ್ಟಾದರೆ ಸಾಕು. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ಇಷ್ಟು ಸಾಕು, ಕರೆಕ್ಟಾಗಿದೆ. ತೆಗಿತಾ ಇದ್ದೀನಿ ಇದನ್ನು. ಅಮ್ಮ ಎಂದರೆ ಏನೋ ಹರುಷವು, ನನ್ನ ಬಾಳಿಗೆ ಅವಳೇ ದೈವವು. ಹಾಗೆ ಸುಮ್ಮನೆ ಕೆಲಸ ಮಾಡಬೇಕಾದ್ರೆ ಈ ಥರ ಏನಾದರೂ ಸಾಂಗ್ ಹೇಳ್ಕೊಂಡು ಮಾಡ್ತಾ ಇದ್ರೆ ಮಜಾ ಬರುತ್ತೆ, ಇಲ್ಲಾಂದರೆ ಬೋರ್ ಆಗುತ್ತೆ ಕೆಲಸ. ಅದಕ್ಕೆ ಸುಮ್ಮನೆ ಹಿಂಗೆ ಒಂದು ಹಾಡು ಹೇಳಿದ್ವಿ ಅಷ್ಟೇ. ಸ್ಪೈಸಸ್ ಎಲ್ಲ ಹುರ್ಕೋಬೇಕು ಅಂತ ಹೇಳಿದ ತಕ್ಷಣಕ್ಕೆ ಮುಂದೆ ಇನ್ನೇನು ವೀಡಿಯೋ ನೋಡೋದು, ಅದೇ ಥರ ಹುರ್ಕೊಳ್ಳೋದಷ್ಟೇ ತಾನೇ ಅಂತ ಅಂದ್ಕೊಂಡು ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ. ಅದರಲ್ಲಿ ಕೆಲವು ಟಿಪ್ಸನ್ನು ಕೊಟ್ಬಿಟ್ಟು ನಾನು ಉರಿತಾ ಇರೋದು ಅವನ್ನ. ಆ ಟಿಪ್ಸ್ಗೋಸ್ಕರನಾದರೂ ನೀವು ಕಂಪ್ಲೀಟ್ ವೀಡಿಯೋ ನೋಡಲೇಬೇಕಾಗುತ್ತೆ. ನೋಡಿ, ನೆಕ್ಸ್ಟು ನಾನು ಕಡಲೆಕಾಳನ್ನು ಹಾಕ್ಕೊಂಡು ಉರಿತಾ ಇದ್ದೀನಿ ಇವಾಗ. ನೋಡಿ, ಕಡಲೆಕಾಳು
ಉರಿಗಡ್ಲೆ ಆಗೋ ಸ್ಟೇಜಿಗೆ ಬರೋ ತನಕ ಹುರಿದು ಬಿಟ್ರೆ ಪರ್ಫೆಕ್ಟಾಗಿ ಹುರಿದಿದ್ದೀವಿ ಅಂತ ಅರ್ಥ. ಇಲ್ಲಿಗೆ ಕ್ಲೋಸು ಕಡಲೆಕಾಳಿನ ಮ್ಯಾಟ್ರು. ಹುರುಳಿಕಾಳು ಹಾಕ್ತಾಯಿದ್ದೀನಿ. ಹುರುಳಿಕಾಳನ್ನು ನಮ್ಮ ಕಡೆ ಹೆವಿ ತರಲೆ ಮಾಡ್ತಾರಲ್ಲ ಮಕ್ಳಿಗೆ ಅಂತಾರೆ, ಅದೇನೋ ಹಂಗೆ ಹುರಿತೀಯಾ, ಹುರುಳಿಕಾಳು ಊರ್ದಂಗೆ ಹುರಿತೀಯಾ ಅಂತ. ಇದೇ ಥರ ಇರಬೇಕನ್ನ ಇನ್ನೊಂದು ಪಟ ಅಂತವಲ್ಲ. ಅದಕ್ಕೆ ನೋಡಿ ಪಟ ಅಂತ ಸಿಡಿಯೋ ಸೌಂಡ್ ಕೇಳಿಸ್ತಾ ಇದೆಯಾ, ಇದಕ್ಕೆ ಅನ್ನೋದು ಹುರುಳಿಕಾಳು ಹುರಿದಂಗೆ ಹುರಿತೀಯಪ್ಪ ನೀನು ಅಂತ. ಉರಿಯುವಾಗ ನೀಟಾಗಿ ಈ ಥರ ಕೈ ಆಡ್ಕೊಂಡು ಉರಿದಲೆ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತ್ರೆ ಒಂದು ಸೆಕೆಂಡಿಗೆ ಪೂರ್ತಿ ಕಪ್ಪಾಗ್ಬಿಡ್ತವೆ ಎಲ್ಲ ಕಾಳು. ಅಷ್ಟೇ ಬೇಳೆಕಾಳುಗಳು ನಾವು ಈಗ ಹುರಿತಾ ಇದ್ವಲ್ಲ ಅವೆಲ್ಲ. ಎಸ್ ನೋಡಿ ಹುರುಳಿಕಾಳು ಕೆಂಪು ಆಗ್ತಾ ಇದ್ದಾವೆ. ಇಷ್ಟು ಕೆಂಪಾದರೆ ಸಾಕು. ನೋಡಿ ಹೀಗೆ ಫೋನಲ್ಲಿ ಇನ್ನೂ ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ, ಬಟ್ ರಿಯಲಾಗಂತೂ ಚೆನ್ನಾಗಿ ಕೆಂಪಾಗಿದ್ದಾವೆ. ಆ ಥರನೇ ಹುರಿದಿದ್ದೀವಿ. ಇಷ್ಟಿದ್ರೆ ಸಾಕು. ನೆಕ್ಸ್ಟು ಜೋಳ ಹಾಕಿದ್ದೀವಿ ಹುರಿಯೋದಕ್ಕೆ. ನೋಡಿ ಜೋಳ ಚೆನ್ನಾಗಿ ಹುರಿಯುವಾಗ ನೋಡಿ ಪಾಪ್ಕಾರ್ನ್ ಎಲ್ಲ ಸಿಡಿಯುತ್ತಲ್ವಾ, ಆ ಥರ ಪಾಪ್ಕಾರ್ನ್ ಥರ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಸಿಡಿಯುತ್ತೆ ಅಂತೇಳಿ ಈ ಥರ ಬಟ್ಟೆ ಹಾಕ್ಬಿಟ್ಟು ಬಟ್ಟೆಯಲ್ಲಿ ಹಿಂಗೆ ನಾವು ತಿರುಗಿಸ್ತಾ ಇರಬೇಕು ಅಷ್ಟೇ. ನೋಡಿ ಇಲ್ಲಾಂದರೆ ಮೈ ಮೇಲೆಲ್ಲ ಸಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಎಸ್ ನೋಡಿ ಈ ಥರ ಅರಳಿ ಥರ ಆಗಿದ್ದಾವೆ. ಅದಕ್ಕೇ ಸ್ವಲ್ಪ ಕಡಲೆಯನ್ನು ಜಾಸ್ತಿ ಫ್ರೈ ಮಾಡೋದಿರಲ್ಲ, ಅದಕ್ಕೆ ಇದರೊಳಗೆ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀವಿ. ನೋಡಿದ್ರಲ್ಲ ಜೋಳ ಹಿಂಗೆ ಪಾಪ್ಕಾರ್ನ್ ಥರ ಸಿಡಿದು ವೈಟ್ ಆಗಿತ್ತು, ಆ ಥರ ಆಗೋ ತನಕ ಹುರ್ಕೋಬೇಕು. ಇಷ್ಟೇ. ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಅಲಸಂದಿ ಕಾಳು. ಎಸ್ ಅಲಸಂದಿ ಕಾಳು ನೋಡಿ ಇಷ್ಟು ಕೆಂಪಾಗಿದೆ. ಇವಾಗ ನಾನು ತೆಗಿತಾ ಇದ್ದೀನಿ ಅಲಸಂದಿ ಕಾಳನ್ನು. ಇವಾಗ ಹೆಸರು ಕಾಳನ್ನು ಹಾಕ್ತಾ ಇದ್ದೀವಿ. ಹೆಸರು ಕಾಳನ್ನು ಹುರಿಯೋಣ. ಎಸ್ ನೋಡಿ ಹೆಸರು ಕಾಳು ಈ ಹದಕ್ಕಿದ್ರೆ ಸಾಕು. ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣಂತೆ ಬೇರೆ ಪಾತ್ರೆಗೆ. ಹೆಸರು ಬೇಳೆ ಹುರಿಯೋದಿವಾಗ. ಹೆಸರು ಬೇಳೆ ನೋಡಿ ಈ ಥರ ಕೆಂಪಾದರೆ ಸಾಕು. ಈಗ ತೆಗಿತಾ ಇದ್ದೀನಿ ಅವನ್ನ. ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಸಾಸಿವೆ ಚಿಟಪಟ ಅಂತ ಸಿಗ್ತಾ ಇದೆ. ಈ ಟೈಮಲ್ಲಿ ನಾವು ಸಾಯಿ ಜೀರಿಗೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಸೇರಿಸಿ ಹುರಿದು ಬಿಡ್ತೀವಿ. ಇವಾಗ ನೋಡಿ ಹಾಕ್ತಾ ಇದೆ ಸಾಯಿ ಜೀರಿಗೆ. ಹಾಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಅದೇ ಟೈಮಲ್ಲಿ ಕಲ್ಲುಪ್ಪು ಕೂಡ ಹಾಕ್ಕೊತಾ ಇದ್ದೀವಿ. ಅಂದರೆ ಕಲ್ಲುಪ್ಪನ್ನು ಏನು ಜಾಸ್ತಿ ಫ್ರೈ ಮಾಡಬೇಕಂತ ಏನಿಲ್ಲ, ಅದಕ್ಕೆ ಚೂರು ಬೆಚ್ಚಗಾಗಲಿ ಅಂತೇಳಿ ಇದ್ರ ಜೊತೆಗೇ ಹಾಕ್ತಾ ಇದ್ದೀವಿ. ಅಷ್ಟೇ ಮಿಕ್ಸ್ ಮಾಡ್ತಾ ಇದ್ದೀವಿ. ಎಸ್ ಇಷ್ಟಾಗಿದೆ ಸಾಕು. ಇಷ್ಟು ತೆಗಿತಾ ಇದ್ದೀವಿ. ಇದನ್ನು ನಾರ್ಮಲ್ ಜೀರಿಗೆ ಹಾಕ್ತಾ ಇದ್ದೀವಿ. ಅದು ಜೀರಿಗೆ ತುಂಬ ತೊಗೊಂಡಿದ್ವಲ್ಲ, ಅದಕ್ಕೆ ಅದನ್ನು 2 ಸರಿ ಹಾಕ್ಕೊಂಡು ಹುರಿತಾ ಇರೋದು. ಅರ್ಧ ಕೆಜಿ ಜೀರಿಗೆ ತೊಗೊಂಡಿದ್ದೀವಿ ನಾವು. ನೋಡಿ ಹೀಗೆ ಚಿಟ್ ಅಂತ ಸೌಂಡ್ ಮಾಡ್ತಾ ಇದೆ. ಹಿಂಗೆ ಸೌಂಡ್ ಮಾಡಬೇಕದು, ಅಲ್ಲಿ ತನಕ ಹುರಿತಾ ಇರಬೇಕು. ಎಸ್ ಇಷ್ಟು ಸಾಕು. ನೋಡಿ ಇಷ್ಟು ಹುರಿದ್ರೆ ಸಾಕು. ಜೀರಿಗೆನ ತೆಗೆದುಬಿಟ್ರೆ ಆಯ್ತು. ಈಗ ಇದು ಸೆಕೆಂಡ್ ಟ್ರಿಪ್ ಜೀರಿಗೆ ಹಾಕ್ಕೊಂಡಿದ್ವಿ. ಅದಿಷ್ಟು ಫ್ರೈ ಆದಮೇಲೆ ಅದರೊಳಗೇನೆ ಗಸಗಸೆ ಹಾಕ್ತಾಯಿದ್ದೀವಿ. ಗಸಗಸೆ ಸಪ್ರೇಟಾಗಿ ಹುರಿಯೋಕೆ ಹೋದರೆ ಬೇಗ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಈ ಒಂದು ಪ್ಲ್ಯಾನ್ ನಮ್ಮದು. ಈಗ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣಕ್ಕೆ ತೆಗೆದುಬಿಟ್ರೆ ಆಯಿತು. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಜೀರಿಗೆ ಹಣ್ಣು ಗಸಗಸೆ ತೆಗಿತಾ ಇದ್ದೀವಿ. ಇವಾಗ ಅಕ್ಕಿ ಹಾಕಿ ಹುರಿತಾ ಇದ್ದೀವಿ. ಎಸ್ ಅಕ್ಕಿ ಇಷ್ಟು ಕೆಂಪಾಗ ಆ ಥರ ಹುರಿದ್ರೆ ಸಾಕು. ತೆಗಿತಿದ್ದೀವಿ ಈಗ. ಎಸ್ ಗೋಧಿ ಹಾಕ್ತಾಯಿದ್ದೀವಿ ಈಗ ಹುರಿಯೋದಕ್ಕೆ. ಗೋಧಿ ಈ ಹದಕ್ಕೆ ಹೊಡೆದ್ರೆ ಸಾಕು. ಇಷ್ಟು ಕೆಂಪಾಗಿದ್ದಾವೆ. ಕುಸುಬೆಯನ್ನು ಹಾಕ್ತಾಯಿದ್ದೀವಿ ಹುರಿಯೋದಕ್ಕೆ. ಎಸ್ ಕುಸುಬೆ ನೋಡಿದ್ರಾ ಹೆಂಗೆ ಬೆಳ್ಳಗಿದ್ವು, ಈಗ ಹೆಂಗೆ ಕೆಂಪಾಗಿದ್ದಾವೆ. ಹಿಂಗೆ ಉರಿಬೇಕು. ಈಗ ತೆಗಿಯೋಣ. ಅಕ್ಕಿ ಹಾಕ್ತಾಯಿದ್ದೀವಿ. ಎಸ್ ನೋಡಿ ಈ ಹದಕ್ಕೆ ನವಣೆ ಅಕ್ಕಿನ ಹುರಿದ್ರೆ ಸಾಕು. ಈಗ ಮೆಂತೆಕಾಳನ್ನು ಹುರಿತಾ ಇದ್ದೀವಿ ನಾವು. ಮೆಂತೆಕಾಳು ಇದು ಫೈನಲ್ ಸ್ಟೇಜು. ಇಷ್ಟು ಬಂದರೆ ಸಾಕು. ಇಲ್ಲಿ ಫಸ್ಟ್ ಮೆಣಸು ಹಾಕ್ತಾಯಿದ್ದೀನಿ ಇದಕ್ಕೆ. ಎಸ್ ಮೆಣಸನ್ನು ಈ ಹದಕ್ಕೆ ಹುರಿದ್ರೆ ಸಾಕು. ನೋಡಿ ಮೆಣಸು ಕಪ್ಪುಗಿದೆ, ಅದು ಕರೆಕ್ಟಾಗಿ ಹುರಿದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಲ್ವೇ? ಅದು ಏನೂ ಇಲ್ಲ, ಒಂದು ಅಗಲ ಇರೋದೆಲ್ಲ ಸಣ್ಣದಾಗ್ತವೆ. ಇನ್ನೊಂದು ಫಸ್ಟಿಗೆ ನಾವು ಹುರಿಯುವಾಗ ಸ್ವಲ್ಪ ನಮಗೆ ತಳ ಇದ್ದಿದೆಯೇನೋ, ತಳ ತನಕ ನಾವು ಗುರಾಡೋದು ಒಂಥರ ಭಾರ ಅಂತ ಫೀಲ್ ಆಗುತ್ತೆ. ಅದೇ ಅದು ಚೆನ್ನಾಗಿ ಫ್ರೈ ಆದಮೇಲೆ ಏನಾಗುತ್ತೆ, ಈಸಿಯಾಗಿ ಬರುತ್ತೆ. ಈಸಿಯಾಗಿ ಮೇಲೆ ಬರುತ್ತೆ, ಒಂಥರ ಉದುದ್ರ ಥರ ಆಗುತ್ತೆ. ಅದರಲ್ಲಿ ಫೈನಲ್ ಅಂತ ಗೊತ್ತಾಗುತ್ತೆ. ಓಕೆ ತೆಗಿತಾ ಇದ್ದೀವಿ. ಈಗ ಲವಂಗ ಹಾಕ್ತಾಯಿದ್ದೀವಿ. ನೋಡಿದ್ರ ಲವಂಗ ಈ ಥರ ಹುರಿದ್ರೆ ಸಾಕು. ಲವಂಗನ ತೆಗಿತಾ ಇದ್ದೀವಿ ಈಗ. ನೆಕ್ಸ್ಟು ನೋಡಿ ಕಲ್ಲುವ ಹಾಕ್ಕೊಂಡು ಹುರಿತಾ ಇದ್ದೀವಿ. ಈಗ ಇದೇನು ತುಂಬ ಹುರಿಯೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಫ್ರೈ ಆಗುತ್ತೆ. ನೋಡಿ ನಾವು ಹೇಳಿಲ್ವೇ ಇದನ್ನು ಲೈಟಾಗಿ ಫ್ರೈ ಮಾಡಿದರೆ ಸಾಕು, ಬೇಗ ಫ್ರೈ ಆಗುತ್ತೆ ಅಂತ. ಇಷ್ಟೇ ಅಪ್ಪ ಫ್ರೈ ಆಗಿಬಿಟ್ಟಿದೆ, ತೆಗಿಯೋದೇ ಇವಾಗ ಏಲಕ್ಕಿಯನ್ನು ಹುರಿತಾ ಇದ್ದೇವೆ. ಏಲಕ್ಕಿ ನೋಡಿ ಈ ಥರ ಅದು ಸಿಪ್ಪೆ ಎಲ್ಲ ಹರಡ್ಕೊಳ್ಳುತ್ತೆ, ಅಲ್ಲಿವರೆಗೂ ಹುರಿದ್ರೆ ಸಾಕು. ಚಿಕ್ಕದು ಮರಾಠಿ ಮೊಗ್ಗನ್ನು ಹುರಿಯೋದಕ್ಕೆ ಹಾಕಿದ್ದೀವಿ. ನೆಕ್ಸ್ಟು ಅದ್ರ ಜೊತೆಗೇ ಚಕ್ರ ಮೊಗ್ಗನ್ನು ಕೂಡ ಜೊತೆಗೆ ಹಾಕಿ ಹುರಿತಾ ಇದ್ದೀವಿ. ಎಸ್ ಮರಾಠಿ ಮೊಗ್ಗು ಚಕ್ರ ಮೊಗ್ಗು ಎರಡನ್ನೂ ಜೊತೆಗೆ ಹುರಿತಾ ಇರೋದು. ಎಸ್ ನೋಡಿ ಇಷ್ಟು ಹುರಿದ್ರೆ ಸಾಕು. ಇವೆರಡನ್ನು ಒಣಶುಂಠಿನೂ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಜಾಯಿಕಾಯಿ ಹಾಕ್ಕೊತಿದ್ದೀವಿ ಅದರೊಳಗೇ. ನೆಕ್ಸ್ಟು ಇದು ದೊಡ್ಡದು ಮರಾಠಿ ಮೊಗ್ಗು. ಓಕೆ ಎಸ್ ಈ ಹದಕ್ಕೆ ಹುರಿದ್ರೆ ಸಾಕು. ಸ್ಪೈಸಸ್ ಎಲ್ಲ ಏನು ಬೇಗ ಹುರಿದ್ಬಿಡ್ಬೋದು, ಬೇಗ ಫ್ರೈ ಆಗ್ತವೆ. ಈಗ ನೋಡಿ ಇದೆಲ್ಲ ಹುರಿದ್ವಲ್ವಾ, ಇವನ್ನೆಲ್ಲ ನಾವು ಕುಟ್ಟಬೇಕು, ಮತ್ತೆ ಲೈಟಾಗಿ ಕುಟ್ಕೊಬೇಕು. ಬಸ್ ಇವಾಗ ಇದನ್ನು ತೆಗಿತಾ ಇದ್ದೀವಿ.
ಎಸ್, ಈಗ ಚಕ್ಕೆ ಈ ಸ್ಟೇಜಲ್ಲಿದ್ದಾಗ ಆಫ್ ಮಾಡಿದರೆ ಸಾಕು. ಚಕ್ಕೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಇಷ್ಟು ಸ್ಪೈಸಸನ್ನು ನಾವು ಹುರಿದಾದ ಮೇಲೆ ಕುಟ್ಕೋಬೇಕು ಸ್ವಲ್ಪ. ಓಕೆ, ಈಗ ಕರಿಬೇವು. ಎಸ್, ಈ ಹದಕ್ಕೆ ಹೊರದ್ರೆ ಸಾಕು ಕರಿಬೇವನ್ನು. ಈಗ ಏನಂದರೆ ಕರಿಬೇವು ಹುರಿದು ಲಾಸ್ಟಿಗೆ ಆಫ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಹಿಂಗನ್ನು ಕೂಡ ಹಿಂಗೆ ಹಾಕಿ ಬಿಟ್ಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಹಿಂಗನ್ನು ಅಷ್ಟನ್ನೇ ಬಾಣಲಿಗೆ ಹಾಕಿದರೆ ತಳ ಎಲ್ಲ ಒತ್ತುತ್ತೆ. ಅದಕ್ಕೆ ನೋಡಿ, ನಾವು ಕರಿಬೇವು ಹುರಿದ್ಬಿಟ್ಟು ಆಫ್ ಮಾಡಿದ್ದೀವಿ. ಈ ಟೈಮಲ್ಲಿ ಹಿಂಗನ್ನು ಪೌಡ್ರನ್ನು ಅದ್ರ ಮೇಲೆ ಹಾಕಿದ್ದೀವಿ, ಅಷ್ಟೇ ಸಾಕು. ಇದು ಸಣ್ಣ ಡಬ್ಬಿ 2 ತೊಗೊಂಡಿದ್ವಿ, 2 ಹಾಕ್ತಾಯಿದ್ದೀವಿ. ಇದರಲ್ಲಿ ಇನ್ನೊಂದು ಬರುತ್ತೆ ಕಾಳು ಥರ ಹಿಂಗು, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಪೌಡರ್ ಹಿಂಗೆ ಬೇಕು ಅಂತೇನಿಲ್ಲ. ಅರಿಶಿನ ಕೊಂಬು, ಇದನ್ನು ನಾವು ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಕುಟ್ಟಬೇಕು. ಅರಿಶಿನ ಕೊಂಬನ್ನು ಕೂಡ ಎಸ್, ಈ ಸ್ಟೇಜಿಗೆ ತೆಗೆದ್ರೆ ಆಯಿತು. ಅರಿಶಿನ ಕೊಂಬನ್ನು ನೋಡಿ, ಅದು ಸ್ವಲ್ಪ ಗರಿ ಅನ್ನಂಗೆ ಆಗಬೇಕು. ತಣ್ಣಗಾದರೆ ಅದು ಹಂಗೆ ಆಗುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಆ ಟೈಮಲ್ಲಿ ನಾವು ಚೆನ್ನಾಗಿ ಕುಟ್ಬಿಡ್ಬೇಕು ಅದನ್ನು. ಓಕೆ, ತೆಗಿತಿದ್ದೀವಿ. ನೆಕ್ಸ್ಟ್ ಈಗ ಒಣಮೆಣಸಿನಕಾಯಿಯನ್ನು ನಾವು ಹುರ್ಕೊಳ್ತಾ ಇದ್ದೀವಿ. ಗುಂಟೂರು ಮೆಣಸಿನಕಾಯಿ ಹುರಿತಾ ಇದ್ದೀವಿ. ನೆಕ್ಸ್ಟ್ ಬ್ಯಾಡಗಿ ಮೆಣಸಿನಕಾಯಿ ಹುರಿದ್ರೆ ಮುಗೀತು. ಲಾಸ್ಟ್ ಸೆಷನ್ನು ಒಣಮೆಣಸಿನಕಾಯಿ ಹುರಿದ್ಬಿಡ್ಬೇಕು ಅಷ್ಟೇ. ಇಷ್ಟು ಹುರಿದ್ರೆ ಸಾಕು, ಗರಿ ಅನ್ನಂಗೆ ಆಗಿದ್ದಾವೆ. ಈಗ ಬ್ಯಾಡಗಿ ಮೆಣಸಿನಕಾಯಿನ ಹುರಿತಾ ಇದ್ದೀವಿ. ಇದನ್ನು ಅದು ಗುಂಟೂರು ಮೆಣಸಿನಕಾಯಿ ಹೇಗೆ ಹುರಿದ್ವಿ ಆ ಥರ ಅಷ್ಟು ಹುರ್ಕೊಂಡ್ರೆ ಸಾಕು. ಎಸ್, ಹೇಳಿದ್ನಲ್ಲ ಸ್ಪೈಸಸ್ ಎಲ್ಲ ನಾವು ಜಜ್ಕೋಬೇಕು ಅಂಥೇಳಿ, ಕುಟ್ಟಿ ಲೈಟಾಗಿ ಕುಟ್ಟಬೇಕು ಅಂಥೇಳಿ. ನೋಡಿ, ಇದೆಲ್ಲ ಮಾಡ್ಕೊಂಡಿದ್ದೀವಿ. ಸ್ಪೈಸಸ್ ಎಲ್ಲ ಕುಟ್ಕೊಂಡಿದ್ದೀವಿ. ಇದು ಅರಶಿನ ಇದೆಲ್ಲ ಕುಟ್ಕೊಂಡಿದ್ದೀವಿ. ಈಗ ನಾವು ಹುರಿದು ಇಟ್ಕೊಂಡಿದ್ವಲ್ಲ, ಅದಕ್ಕೆಲ್ಲದನ್ನು ಮಿಕ್ಸ್ ಮಾಡ್ತೀವಿ ಇವಾಗ. ಎಸ್, ನೋಡಿ, ಕುಟ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಹಾಕ್ತಾಯಿದ್ದಾರೆ ಅಮ್ಮ. ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ಆನಂತರ ಮಿಷಿನಲ್ಲಿ ಹಿಟ್ಟನ್ನು ಹಾಕಿಸ್ಬೇಕಿದು. ಎಸ್, ನೋಡಿ, ಕರಿಬೇವನ್ನು ನಾವು ಆಲ್ರೆಡಿ ಅಮ್ಮ ಮಿಕ್ಸ್ ಮಾಡುವಾಗ ಕರಿಬೇವು ಒಣಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಿಂಗೆ ಕೈಯಲ್ಲೇ ಪುಡಿ ಮಾಡಿದ್ರು. ಆ ಥರ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಇವೆಲ್ಲ ಏನಕ್ಕೆ ಕೊಟ್ಟಿದ್ವಿ ಅಂದರೆ ಸ್ಪೈಸಸ್ಸು ಹಾಗಾಗಿ ಹಾಕಿದರೆ ಅದು ಫ್ಲೋರ್ ಮಿಲ್ಲಲ್ಲಿ ಮಿಷಿನಲ್ಲಿ ಹಂಗಂಗೆ ಅಂಟ್ಕೊಂಡ್ಬಿಡುತ್ತೆ, ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಅದಕ್ಕೆ ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ನಮಗೆಲ್ಲೂ ಏನು ವೇಸ್ಟ್ ಆಗೋದಿಲ್ಲ, ಪರ್ಫೆಕ್ಟಾಗಿರುತ್ತೆ. ಅದಕ್ಕೆ ಈ ಥರ ಮಾಡ್ಕೊಳ್ಳೋದು. ನೋಡಿ, ಒಣಮೆಣಸಿನ್ಕಾಯಿ ಎಲ್ಲದನ್ನು ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡಿದ್ರು. ಕೈಯೆಲ್ಲ ಸ್ಮ್ಯಾಶ್ ಮಾಡಿದ್ರೆ ಆಯಿತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು. ಇನ್ನು ಉಳಿದಿದ್ದು ಸ್ಪೈಸಸ್ ಮಾತ್ರ ಕುಟ್ಬೇಕಷ್ಟೇ. ನೋಡಿ, ಇಷ್ಟೇ ಪರ್ಫೆಕ್ಟಾಗಿ ರೆಡಿ ಮಾಡಿದ್ದೀವಿ. ಇದನ್ನು ಹಾಕ್ಸ್ಬಿಟ್ರೆ ಆಯಿತು ಮಿಲ್ಲಲ್ಲಿ. ಎಸ್, ನೋಡಿ ಇಷ್ಟೇ. ಎಸ್, ನೋಡಿ, ಫೈನಲಿ ಸಾಂಬಾರು ಪೌಡ್ರನ್ನ ಹಾಕಿಸ್ಕೊಂಡು ಬಂದಿದ್ದೀವಿ. 7.5 kg ಇತ್ತು ಗೊತ್ತಾ ನಾವು ಹಾಕಿಸಿರೋ ಸಾಂಬಾರು ಪೌಡ್ರು. ನೋಡಿ, ಅದು ಇನ್ನೂ ಸ್ವಲ್ಪ ಎಲ್ಲೋ ಇದೆ, ಬಟ್ ವೀಡಿಯೋದಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ ಅಷ್ಟೇ. ಎಸ್, ನೋಡಿ, ಇದನ್ನೆಲ್ಲ ನೀಟಾಗಿ ಜರಡಿ ಇಟ್ಕೊಂಡು ಬಾಕ್ಸಿಗೆ ತುಂಬಿಟ್ಕೋಬೇಕು. ಎಸ್, ಫ್ಯಾಂಟಾಸ್ಟಿಕ್. ನೋಡಿ, ಈ ಕಲರ್ ಎಕ್ಸಾಕ್ಟ್ ಆಗಿರೋದು ಈ ಕಲರು. ನಾನು ಚೀಲದಲ್ಲಿ ಇರೋದನ್ನು ತೋರಿಸುವಾಗ ಸ್ವಲ್ಪ ಡಾರ್ಕ್ ಬಂದಿತ್ತು. ನೋಡಿ, ಇಲ್ಲಿ ಜಡಿ ಹಿಡಿತಾ ಇದ್ದಾರಲ್ಲ ಅಮ್ಮ, ಇದು ನಿಜವಾದ ಕಲರ್ ಇದು. ಎಸ್, ನೋಡಿ, ಈ ಕಲರ್ ಇದೆ ಸಾಂಬಾರು ಪೌಡ್ರ್. ಆ್ಯಕ್ಚುಲಿ ಸೂಪರ್ ಅಲ್ಲ, ಸಖತ್ತಾಗಿದೆ. ಎಸ್, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ನೋ ಎಕ್ಸ್ಪೈರಿ ಡೇಟ್ ಅಷ್ಟೇ. ಎಸ್, ನೋಡಿದ್ರಲ್ಲ ಹೇಗಾಯಿತು ನಮ್ಮ ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪೌಡರ್ ಅಂತ ಹೇಳಿ. ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಮನೇಲಿ ಮಾಡಿದ್ದ ಸಾಂಬಾರು ಪೌಡ್ರು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.